ತಗೊಳ್ಳೋ. ಏ ವಿಜಯ್, ತಗೊಳ್ಳೋ. ಇಲ್ಲೇ ಇಟ್ಟೆ ಮರ್ತೋಗಿದೆ. ನಿನ್ನಿಷ್ಟು ಪ್ರೀತಿಯಿಂದ ಕೇಳಿದಾಗ ಕೊಡಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗಿತ್ತು. ಹೇಗೋ ಸಿಕ್ತು, ತಗೋ. ಇದು ನಿನಗೆ ಈ ಅಣ್ಣನಿಂದ ಒಂದು ಸ್ಮಾಲ್ ಗಿಫ್ಟ್. ಸಾರಿ ಅಣ್ಣ. ಯಾಕೋ? ನೀನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಅನ್ಸುತ್ತೆ. ಏಯ್, ನಿಂಗಿಂತ ದೊಡ್ಡದಾ? ಇಟ್ಸ್ ಓಕೆ. ಏಯ್, ಯಾಕೋ ಕಣ್ಣಲ್ಲಿ ನೀರು? ಏನೂ ಇಲ್ಲ. ಮತ್ತೆ ಏನಂತ ಹೇಳ್ದು? ಏನ್ ಮಾಡಿದ್ಲು? ಅಕ್ಕ ಯಾಕೋ ಹುಚ್ಚಿ ಥರ ಆಡ್ತಿದ್ದಾಳಪ್ಪ. ನಾನು ನಿನಗೂ ಏನಾದರೂ ಮಾಡ್ಬಿಡ್ತೀನಿ. ನನಗೆ ಹುಚ್ಚಿಡ್ತಿದೆ. ಯಾವಾಗ ಏನ್ ಮಾಡ್ತೀನೋ ಗೊತ್ತಿಲ್ಲ. ನನ್ನ ತಲೆ ಸರಿ ಇಲ್ಲ. ಮಾತಾಡೋದಕ್ಕೆ ಹೋದ್ರೆ ದೂರ ನಿಂತ್ಕೋ, ಹತ್ರ ಬರಬೇಡ. ಹತ್ರ ಬಂದ್ರೆ ನಾನೇನಾದ್ರೂ ಮಾಡ್ಬಿಡ್ತೀನಿ ಅಂತಾಳೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದ್ಯಪ್ಪ. ಹತ್ರ ಹೋದ್ರೆ ಕೇಸ್ ವಾಪಸ್ ತಗೋ ಅಂತ ಹೇಳ್ತೀವಿ ಅಂತ ಅವೆಲ್ಲ ನಾಟಕ ಆಳ್ದು. ಈಗೇನು ಕೇಸ್ ವಾಪಸ್ ತಗೊಳಲ್ವ ಅಂತ? ಗೊತ್ತಿಲ್ಲಪ್ಪ. ಆ ಕೇಸಿನ ವಿಚಾರ ಮಾತಾಡಕ್ ಹೋದ್ರೆ ಮೈ ಮೇಲೆ ಹಾವು ಅರ್ಧಂಗ್ ಆಡ್ತಾಳೆ. ಹಾವು ಅವಳ ಮೇಲೆ ಹರಿಯೋದಲ್ಲ, ವಿಷ ಜಂತುನೇ ಅವಳು ಕಣೆ. ಹೆತ್ತ ಮನೆ ನೆಮ್ಮದಿ ಕಿತ್ಕೊಂಡು ಗಂಡನ ಮನೆ ಮೇಲೆ ವಿಷ ಕಾಡ್ತಿರೋ ವಿಷ ಜಂತು ಅವಳು. ಅಂತ ಮಗಳನ್ನ ಹೆತ್ತಿದ್ದಕ್ಕೆ ನಾನು ಈ ಪಡಬಾರ್ದು ಪಾಡು ಪಡ್ತಾ ಇರೋದು. ದೇವರು ನನಗೆ ಆ ದೊಡ್ಡ ಮಗಳಿಂದನೂ ನೆಮ್ಮದಿ ಕೊಡ್ಲಿಲ್ಲ, ಇವಳಿಂದನೂ ನೆಮ್ಮದಿ ಕೊಡ್ಲಿಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆ ಥರ ಎಲ್ಲ ಮಾತಾಡ್ಬೇಡಪ್ಪ ಪ್ಲೀಸ್. ಹೌದು ಕಡೆ, ಹೌದು. ಇನ್ನು ಮೇಲೆ ನಾನು ಮಾತು ಕಮ್ಮಿ ಮಾಡ್ತೀನಿ. ಮೂರ್ತಿ ಅವರು ಎಲ್ಲಿದ್ದಾರೆ? ಆಹಾ, ಬಂದ್ರೇನಮ್ಮ, ಬನ್ನಿ. ಏ ಮೇಘನಾ, ನಿನ್ನಂತ ಮಗಳನ್ನ ಹೆತ್ತ ಮೂರ್ತಿ ಜನ್ಮ ಸಾರ್ಥಕವಾಗೋಯ್ತು. ಮಕ್ಕಳು ಇಲ್ದಿದ್ರು ಪರವಾಗಿಲ್ಲ, ನಿಮ್ಮಂತ ಮಕ್ಕಳು ಹುಟ್ಟಬಾರ್ದು. ತಂದೆ ಮಾತಿಗೆ ವಿಧೇಯತೆ ಇಲ್ಲ, ಗೌರವ ಇಲ್ಲ. ನಿನ್ನಿಂದ ಮೂರ್ತಿಗೆ ನೆಮ್ಮದಿನೇ ಇಲ್ಲ.
ಅಳ್ಸಿಂಗಾಚಾರ್ಯ, ಅಪ್ಪ ಎಲ್ಲಿದ್ದಾರೆ? ಅವ್ರು ಹೇಗಿದ್ದಾರೆ ಈಗ? ಇದಾನಮ್ಮ, ಇದಾನೆ, ಇನ್ನೂ ಪ್ರಾಣ ಹೋಗಿಲ್ಲ. ಇನ್ನೂ ಎಷ್ಟೊತ್ತಿರ್ತಾನೋ ಗೊತ್ತಿಲ್ಲ. ಮೂರ್ತಿ ನೆನೆಸ್ಕೊಂಡ್ರೆ ನನ್ನ ಕರುಳು ಚುರುಕೇನತ್ತೆ. ಅಂಥದ್ರಲ್ಲಿ ಅವನ ಮಕ್ಕಳು ನೀವಿಬ್ರು. ಅವನ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡಬಾರ್ದ? ಎತ್ತು ತಂದೆನ ಈ ಸ್ಥಿತಿಗೆ ತಂದಿದ್ದೀರಲ್ಲ, ಏನ್ ಸುಖ ಸಿಗತ್ತೆ ಹೆತ್ತೋರ್ನ ಗೋಳೆ ಕಳೋದ್ರಿಂದ? ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ದೇವ್ರು ನಿಜವಾಗ್ಲೂ ನಮ್ಮನ್ನು ಕ್ಷಮಿಸೋದಿಲ್ಲ. ಅಳ್ಸಿಂಗಾಚಾರ್ಯ, ಇವಾಗ ಮೂರ್ತಿ ಅಂಕಲ್ ಎಲ್ಲಿದ್ದಾರೆ? ಒಳಗಡೆ ಐಸಿಯುನಲ್ಲಿದ್ದಾರೆ ಚಿಕ್ಕಜ್ಜಮ್ಮ. ಅಂದ್ರೆ ಬನ್ನಿ. ಪ್ರಕಾಶ, ಪ್ರಕಾಶ, ಅಪ್ಪ ಎಲ್ಲಿದ್ದಾರೆ? ಪ್ರಕಾಶ ಹೇಗಿದ್ದಾರೆ? ಮಾವ ಒಳಗಿದ್ದಾರೆ. ಇನ್ನು 24 ಗಂಟೆ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾವು ಹೋಗೋಕೆ 10 ಸೆಕೆಂಡ್ ತಡ ಆಗಿದ್ರು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಬ್ರೇನ್ ನರಗಳೆಲ್ಲ ಲಾಕ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಮೂರ್ತಿ ಮಾವನಿಗೆ ನಿಮ್ಮ ವಿಷಯದಲ್ಲಿ ಸ್ವಲ್ಪ ಬೇಜಾರಾದ್ರೂ ಸಹಿಸಲ್ಲ. ಅವ್ರು ನಿಮಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಕಣೆ. ನಾವೆಲ್ಲ ಇದ್ರೂ ಏಕಾಂಗಿಯಾಗಿ ಬದುಕ್ತಾ ಇದ್ದಾರೆ. ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ತುಂಬಾ ಸೋತೋಗಿದ್ರು. ನನ್ನ ಮಕ್ಕಳು ಅಂತ 3 ಹೊತ್ತು ನಿಮ್ದೇ ಯೋಚನೆ ಅವರಿಗೆ. ಈಗ ನನ್ನ ಮಕ್ಕಳನ್ನೇ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ ಅವರು. ಮೊದಲೆಲ್ಲ ಏನೇ ಕಷ್ಟ ಬಂದು ನನ್ನ ಹತ್ರ ಹೇಳ್ಕೊತಾ ಇದ್ರು. ಈಗ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಹೇಗೆ ನನ್ನ ಮೈ ಮೇಲೆ ಅವ್ರ ಅಕ್ಕ ಬರ್ತಿರೋದು ಅವಳಿಗೆ ಗೊತ್ತಿಲ್ಲ. ಮೂರ್ತಿ 1000 ಸಾರಿ ಹೇಳಿದಾನೆ ಕೇಸ್ನ ವಾಪಸ್ ತಗೋ ಅಂತ. ಆದರೆ ಅವಳು ಯಾರ ಮಾತು ಕೇಳ್ತಾನೆ ಇಲ್ಲ. ಮೇಘನ ಮೈ ಮೇಲೆ ಮಧುವಂತಿ ಬರ್ತಾ ಇದ್ದಾಳಲ್ವಾ? ಹೌದು. ಅವಳು ಪರ್ಮನೆಂಟಾಗಿ ಬರದೇ ಇರೋ ಥರ ನೀವೇನಾದ್ರು ಪ್ಲ್ಯಾನ್ ಮಾಡ್ಬೋದಾ? ಮಧುವಂತಿ ನಿವಾರಣೆಗೆ ಶಾಶ್ವತ ಪರಿಹಾರ ಇದೆ.